ಭದ್ರಾವತಿಯ ಜನ್ನಾಪುರ ಮಹಾತ್ಮ ಗಾಂಧಿ ಉದ್ಯಾನವನ ದಿನೇ ದಿನೇ ಹಾಳಾಗ್ತಿದೆ. ಗಾಂಧಿ ಪಾರ್ಕ್ ಜನ್ನಾಪುರ ಜನರ ಜೀವಾಳ. ಮಹಿಳೆಯರು, ಮಕ್ಕಳು, ವಯೋವೃದ್ಧರ ಆಶ್ರಯ ತಾಣವೇ ಹೌದು. ಆದರೆ ಸ್ಥಳೀಯ ಆಡಳಿತ ಪಾರ್ಕ್ನ ನಿರ್ವಹಣೆ ಮಾಡುವಲ್ಲಿ ನಿರ್ಲಕ್ಷ್ಯವನ್ನ ತೋರಿದೆ. ಇದರಿಂದಾಗಿ ಸಾರ್ವಜನಿಕರು ತೀವ್ರ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಮಹಾತ್ಮ ಗಾಂಧಿ ಪಾರ್ಕ್ಗೆ ಹಲವು ವರ್ಷಗಳ ಇತಿಹಾಸವೇ ಇದೆ. ಇಲ್ಲಿ ನೂರಾರು ಜೀವಿಗಳಿಗೆ ಈ ಪಾರ್ಕ್ ಆಶ್ರಯ ನೀಡಿದೆ. ಬೇಸಿಗೆ ಅಷ್ಟೇ ಅಲ್ಲ, ವರ್ಷವಿಡೀ ಇಲ್ಲಿ ನೆರಳು ಆಶ್ರಯ ಪಡೆದು ನೂರಾರು ಹಿರಿಯ ಜೀವಿಗಳು ಆಶ್ರಯಿಸಿದೆ. ಪುಟಾಣಿ ಮಕ್ಕಳು, ವಿದ್ಯಾರ್ಥಿಗಳು ನಿತ್ಯ ಪಾರ್ಕ್ಗೆ ಭೇಟಿ ನೀಡಿ ಅಲ್ಲಿ ಆಟವಾಡಿ ಸಮಯವನ್ನ ಕಳೀತಾರೆ. ಸಂಸಾರದ ಜಂಜಾಟದಲ್ಲಿ ಜೀವ ಕಳೀತಾ ಇರುವ ಮಹಿಳೆಯರು ಗಾಂಧಿ ಪಾರ್ಕ್ಗೆ ಭೇಟಿ ನೀಡಿ ವಿಶ್ರಾಂತಿ ಪಡೆದು ದೇಹ ಹಾಗೂ ಮನಸ್ಸಿಗೆ ರಿಲ್ಯಾಕ್ಸ್ ಅನ್ನ ಪಡೆದಿದ್ದಾರೆ. ಆದರೆ ಇದೀಗ ಈ ಪಾರ್ಕ್ ಅಧೋಗತಿಯನ್ನ ತಲುಪ್ತಾ ಇದೆ. ಸತ್ಯನಾರಾಯಣ ಅಂತ ನಾವು ಪ್ರತಿ ದಿವಸನೂ ವಾಕಿಂಗ್ ಬರ್ತಾ ಇರ್ತೀವಿ. ಆದರೆ ನಮ್ಮ ಸುತ್ತಮುತ್ತ ನೋಡಿದ್ರೆ ಇದು ಪಾರ್ಕ್ ಅಲ್ಲ, ಇದು ಗಲೀಜ್ ಪಾರ್ಕ್. ಎಲ್ಲಿ ನೋಡಿದ್ರು ಪೇಪರ್, ಎಲ್ಲಿ ನೋಡಿದ್ರು ಯಾವುದು ಇಲ್ವೋ ಅದೆಲ್ಲ ಇದೆ. ಇಲ್ಲಿ ಬಾಟ್ಲಿ ರಾತ್ರಿ ಹೊತ್ತು ಕುಡಿದ್ಬಿಟ್ಟು ಇಲ್ಲಿ ಬಿಸಾಕ್ ಹೋಗ್ತಾರೆ. ಅಂಥದ್ದೆಲ್ಲ ನಡೀತಾ ಇದೆ. ಇಲ್ಲಿ ಹೆಣ್ಮಕ್ಳಿಗಾಗಲಿ ಯಾರಿಗಾಗಲಿ ಇಲ್ಲಿ ಸುರಕ್ಷಿತವಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟವರು ಯಾರೇ ಆಗಿರಲಿ ಅದನ್ನು ಗಮನ ಹರಿಸ್ಬೇಕಾಗಿ ನಾನು ಕೇಳ್ಕೊಳ್ತೀನಿ. ಇಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ನೋಡಿ, ಇಲ್ಲೆಲ್ಲ ತಗೊಂಡಿದ್ದಾರೆ, ಕಿಲಿ ಕೊಡ್ತಾರೆ, ಎಲ್ಲ ಕಿಲಿ ಅಲ್ಲೆಲ್ಲ ಹಾಕಿರ್ತಾರೆ. ಅದನ್ನೇನಾರ ಆಡಳಿತ ಮಂಡಳಿಯವರು ಏನಾರು ಇದು ಮಾಡಿದ್ರೆ ಕೌನ್ಸಿಲರ್ಗಳಾಗಲಿ ಯಾರು ಕಲೆ ಕಟ್ಕೊಳ್ಕಲ್ಲ. ಅದಕ್ಕೆ ಆಗಿದ್ದಾಗ ರೋಡ್ ಡಿಪಾರ್ಟ್ಮೆಂಟ್ನವರು ಅದು ಇಲ್ಲಿ ಪಾರ್ಕ್ ಒಳಗಡೆ ಬರೋಂಗಿಲ್ಲ ವೆಹಿಕಲ್ ಅವರು. ಅದಕ್ಕೆ ಫಸ್ಟು ಕರ್ಕಿ ರೋಡ್ ಡಿಪಾರ್ಟ್ಮೆಂಟ್ನವರಿಗೆ ಒಳಗೆ ಕರ್ಕಿ ಅದನ್ನೆಲ್ಲ ಪಕ್ಕಕ್ಕೆ ಮಾಡ್ಸೋಕ್ಕೆ ಅನುವು ಮಾಡಿಕೊಡ್ಬೇಕಾಗಿ ತಿಳ್ಕೊಳ್ತೀವಿ. ಯಾಕಂದರೆ ಆರೋಗ್ಯ ದೃಷ್ಟಿಯಿಂದ ಮಾಡಲೇಬೇಕು. ನಾವು ಪ್ರತಿದಿನ ನನ್ನ ಹೆಸರು ಸತ್ಯನಾರಾಯಣ ಅಂತ ನಾವು ಪ್ರತಿ ದಿವಸನೂ ವಾಕಿಂಗ್ ಬರ್ತಾ ಇರ್ತೀವಿ. ಆದರೆ ನಮ್ಮ ಸುತ್ತಮುತ್ತ ನೋಡಿದ್ರೆ ಇದು ಪಾರ್ಕ್ ಅಲ್ಲ, ಇದು ಗಲೀಜ್ ಪಾರ್ಕ್. ಎಲ್ಲಿ ನೋಡಿದ್ರು ಪೇಪರ್, ಎಲ್ಲಿ ನೋಡಿದ್ರು ಯಾವುದು ಇಲ್ವೋ ಅದೆಲ್ಲ ಇದೆ. ಇಲ್ಲಿ ಬಾಟ್ಲಿ ರಾತ್ರಿ ಹೊತ್ತು ಕುಡಿದ್ಬಿಟ್ಟು ಇಲ್ಲಿ ಬಿಸಾಕ್ ಹೋಗ್ತಾರೆ. ಅಂಥದ್ದೆಲ್ಲ ನಡೀತಾ ಇದೆ. ಇಲ್ಲಿ ಹೆಣ್ಮಕ್ಳಿಗಾಗಲಿ ಯಾರಿಗಾಗಲಿ ಇಲ್ಲಿ ಸುರಕ್ಷಿತವಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟವರು ಯಾರೇ ಆಗಿರಲಿ ಅದನ್ನು ಗಮನ ಹರಿಸ್ಬೇಕಾಗಿ ನಾನು ಕೇಳ್ಕೊಳ್ತೀನಿ. ಸಾವಿರಾರು ಜನರಿಗೆ ಆಶ್ರಯ ನೀಡಿದ ಗಾಂಧಿ ಪಾರ್ಕ್ಗೆ ಇಂದು ಅನಾಥವಾಗುತ್ತಿದೆ. ಕನಿಷ್ಠ ಸೌಲಭ್ಯವೂ ಇಲ್ಲದೆ ಉದ್ಯಾನವನ ನರಳಾಡ್ತಿದೆ. ಉದ್ಯಾನವನದಲ್ಲಿ ಬೃಹತ್ ಮರಗಳು ಬೆಳೆದಿದ್ದು ಕೆಳಗಡೆ ಮಾತ್ರ ವಾತಾವರಣ ಹದಗೆಟ್ಟಿದೆ. ಎಲ್ಲೆಂದರಲ್ಲಿ ರಾಶಿ ಕಸ ಬಿದ್ದಿದ್ದು ಸ್ಥಳೀಯ ಆಡಳಿತ ಸ್ವಚ್ಛತೆ ಕಾಪಾಡುವಲ್ಲಿ ಎಡವಿದೆ. ಇದರಿಂದ ಎಲ್ಲೆಂದರಲ್ಲಿ ಕಸ ಕುಂಪೆ ಬಿದ್ದಿದ್ದು ವಾತಾವರಣ ಹದಗೆಟ್ಟಿದೆ. ಪ್ಲಾಸ್ಟಿಕ್ ವಸ್ತುಗಳು, ನೀರಿನ ಬಾಟಲಿ, ನಿರುಪಯುಕ್ತ ವಸ್ತುಗಳು ಎಲ್ಲೆಂದರಲ್ಲಿ ಬಿದ್ದು ಜನರಿಗೆ ಕಿರಿಕಿರಿಯನ್ನ ಉಂಟು ಮಾಡ್ತಿವೆ. ಇನ್ನು ಎಲ್ಲಿಯೂ ಸರಿಯಾಗಿ ಸ್ವಚ್ಛತೆಯನ್ನ ಕಾಪಾಡಿಲ್ಲ. ನಿತ್ಯ ಕಸ ಗುಡಿಸದೆ ಎಲ್ಲೆಂದರಲ್ಲಿ ಕಸ ಬಿದ್ದು ವಾತಾವರಣ ಹಾಳು ಮಾಡಿದೆ. ಅಲ್ಲದೆ ಮಳೆ ಹಾಗೂ ಚರಂಡಿ ನೀರು ಎಲ್ಲೆಂದರಲ್ಲಿ ನಿಂತು ಜನರು ಸಮಸ್ಯೆಯನ್ನ ಎದುರಿಸಿದ್ದಾರೆ. ಪಾರ್ಕ್ನ ವಿವಿಧೆಡೆ ಮಳೆ ನೀರು ನಿಂತು ದುರ್ನಾತ ಬರ್ತಾ ಇದೆ. ನೀರು ಹೋಗುವುದಕ್ಕೆ ಸರಿಯಾದ ಚರಂಡಿ ವ್ಯವಸ್ಥೆ ಕೂಡ ಮಾಡಿಲ್ಲ. ಇನ್ನು ಎಲ್ಲೆಂದರಲ್ಲಿ ನೀರು ನಿಂತು ಸೊಳ್ಳೆಗಳ ಹಾವಳಿ ವಿಪರೀತ ಆಗಿದೆ. ಇದರಿಂದ ಪಾರ್ಕ್ನಲ್ಲಿ ಜನ ಸೊಳ್ಳೆ ಕಡಿಸಿಕೊಂಡು ಕೂಡುವ ಹಾಗೆ ಓಡಾಡುವ ಹಾಗೂ ಮಲಗುವ ಸ್ಥಿತಿಯಲ್ಲಿದೆ.
ಸೊಳ್ಳೆಗಳ ಹಾವಳಿ ಹೆಚ್ಚಾಗಿದ್ದರಿಂದ ಪಾಲಕರು ಮಕ್ಕಳನ್ನ ಪಾರ್ಕಿಗೆ ಕರೆತರೋದಕ್ಕೆ ಭಯಪಡ್ತಿದ್ದಾರೆ. ಇನ್ನು ಸೊಳ್ಳೆಗಳ ಕಡಿತದಿಂದ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾನಂತ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ. ಅಲ್ಲದೆ ದುರ್ನಾತ ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಭಯ ಹೆಚ್ಚಾಗಿದೆ. ಇದರಿಂದ ಪಾರ್ಕಿಗೆ ಬರೋದಕ್ಕೆ ಜನರು ಹಿಂದೇಟನ್ನ ಹಾಕ್ತಿದ್ದಾರೆ.